ಪಂಚಮಸಾಲಿಯ ಎರಡು ಪೀಠಗಳು, ಒಂದು ಕೂಡಲ ಸಂಗಮ ಪೀಠ, ಮತ್ತೊಂದು ಹರಿಹರದಲ್ಲಿರುವಂಥ ಪಂಚಮಸಾಲಿ ಪೀಠ. ಎರಡೂ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ. ಟ್ರಸ್ಟಿಗಳದ್ದೇ ಒಂದು ನಿರ್ಧಾರ ಆದರೆ ಅಲ್ಲಿರುವಂಥ ಸ್ವಾಮೀಜಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರುಗಳ ಪರವಾಗಿನೂ ಕೂಡ ಕೆಲವರು ನಿಂತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಹೈಡ್ರಾಮಾಗಳೇ ಸೃಷ್ಟಿಯಾಗ್ತದೆ. ಈಗ ಹರಿಹರ ಪಂಚಮಸಾಲಿ ಪೀಠದ ಸರದಿ ನೋಡಿದ್ವಿ. ನಿನ್ನೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಯಿತು. ಅದಾದ್ಮೇಲೆ ತಳ್ಳಾಟ, ನೂಕಾಟ, ಏನೇನೋ ಆಗೋದ್ವು. ಅಲ್ಲಿ ವಚನಾನಂದ ಶ್ರೀಗಳ ಪದಚ್ಯುತಿಗೆ ಒತ್ತಡವನ್ನು ಹಾಕಲಾಗ್ತಾರೆ. ಟ್ರಸ್ಟಿಗಳು ಉಚ್ಚಾಟನೆಯನ್ನ ಕೂಡ ಮಾಡಿದ್ರು. ವಚನಾನಂದ ಶ್ರೀ ವಿಚಾರದಲ್ಲಿ ಕೆಲವು ಭಕ್ತರು ನಿಂತ್ಕೊಂಡಿದ್ದಾರೆ. ಆ ಭಕ್ತರಲ್ಲೂ ಕೂಡ ಡಿವೈಡ್ ಇದೆ. ಎಲ್ಲಾ ಭಕ್ತರು ವಚನಾನಂದ ಶ್ರೀ ಪರವಾಗಿ ನಿಂತ್ಕೊಂಡಿಲ್ಲ. ಕೆಲವು ಭಕ್ತರು ಅವ್ರು ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ, ಇನ್ನ ಕೆಲವು ಭಕ್ತರು ಇಲ್ಲ ಅವ್ರು ಇರಬೇಕು ಅಂತ. ಸೊ ಹೀಗಾಗಿ ಒಂದು ಭಕ್ತರ ಟೀಮ್ ವರ್ಸಸ್ ಟ್ರಸ್ಟ್ ನಡುವೆ ಅಲ್ಲಿ ಜಿದ್ದಾಜಿದ್ದಿ ನಡೀತಾ ಇದೆ. ಶ್ರೀಗಳ ಪದಚ್ಯುತಿ ಬೇಡ ಅಂತ ಹೇಳ್ತಾ ಇದ್ದಾರೆ ಮಠದ ಕೆಲವು ಭಕ್ತರು. ಮಠ ಬಿಟ್ಟು ಹೋಗಬೇಡಿ ಅಂತ ಕೆಲವು ಭಕ್ತರು ಹಠವನ್ನ ಹಿಡಿದಿದ್ದಾರೆ. ಅದರಲ್ಲೂ ಒಂದು ಗುಂಪು ಮಠದಲ್ಲೇ ಇರಿ, ನಮ್ಮ ಬೆಂಬಲ ಇದೆ ಅಂತ ಒಂದು ಗುಂಪು ವಚನಾನಂದ ಶ್ರೀಗಳಿಗೆ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಟ್ರಸ್ಟ್ನವರೇ ಸರಿ ಇಲ್ಲ, ಹಣ ನುಂಗಿದ್ದಾರೆ ಎಂಬ ಆರೋಪವನ್ನ ಮಾಡಲಾಗ್ತಾ ಇದೆ. 5 ವರ್ಷಗಳಿಂದ ಟ್ರಸ್ಟಿಗಳು ಯಾಕೆ ಬದಲಾವಣೆ ಆಗಿಲ್ಲ, ಟ್ರಸ್ಟಿಗಳಿಂದಲೇ ವಂಚನೆ ಅಂತ ಶ್ರೀಗಳು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಭಕ್ತರು ಕೆಲವೊಂದು ಗುಂಪು ಇದೆಯಲ್ಲ, ಅಲ್ಲಿ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಟ್ರಸ್ಟಿಗಳನ್ನೇ ಹೊರ ಹಾಕ್ಲಿಕ್ಕೆ ತೀರ್ಮಾನಿಸಿರುವಂಥದ್ದು ಒಂದು ಮಠದ ಭಕ್ತರ ಗುಂಪು. ಹೊಸ ಟ್ರಸ್ಟಿಗಳ ನೇಮಕಕ್ಕೆ ಒಂದು ಗುಂಪು ಮುಂದಾಗ್ತಾ ಇದೆ. ಶ್ವಾಸಗುರು ಸೇಫ್ ಆಗೋದು ಗ್ಯಾರಂಟಿನ ಗೊತ್ತಿಲ್ಲ, ಅದೇನು ಕೂಡ ತೀರ್ಮಾನ ಆಗಬೇಕು. ಕಳೆದ 18 ವರ್ಷಗಳಿಂದ ಮಠಕ್ಕೆ ಬಂದಿರಲಿಲ್ಲ ಮಾಜಿ ಶಾಸಕ HS ಶಿವಶಂಕರ್ ಅವರು ಶ್ವಾಸಗುರು ವಚನಾನಂದ ಶ್ರೀ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರೊಂದು ಟೀಮನ್ನು ಕರ್ಕೊಂಬಂದಿದ್ರು. ಅವರು ನಿಂತ್ಕೊಂಡಿರುವಂಥದ್ದು ವಚನಾನಂದ ಶ್ರೀ ಪರವಾಗಿ. ಇನ್ನೊಂದು ಟ್ರಸ್ಟಿಗಳು, ಮತ್ತೊಂದು ಭಕ್ತರ ಗುಂಪು ವಚನಾನಂದ ಶ್ರೀಗಳನ್ನ ಕಿತ್ತಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಹರಿಹರ ಪಂಚಮಸಾಲಿ ಪೀಠದಲ್ಲಿ ದೊಡ್ಡ ಹೈಡ್ರಾಮವೇ ಏರ್ಪಟ್ಟಿತ್ತು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಕೂಡ ಇತ್ತು, ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿತ್ತು. ಫೈನಲಿ ಈಗ ವಚನಾನಂದ ಶ್ರೀಗಳ ಪರವಾಗಿ ಒಂದು ಭಕ್ತರ ಗುಂಪು ನಿಂತ್ಕೊಂಡಿದೆ. ಟ್ರಸ್ಟಿಗಳನ್ನೇ ಬದಲಾವಣೆ ಮಾಡಬೇಕು ಅನ್ನುವಂತ ಆಗ್ರಹ ಏನಾಗ್ತಾ ಇದೆ ಈಗ? ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ? ಎಸ್ ಪೃಥ್ವಿರಾಜ್, ಏನು ನಿನ್ನೆ ದೊಡ್ಡ ಹೈಡ್ರಾಮಾನ ನಡೆದೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಟ್ರಸ್ಟ್, ಮತ್ತೊಂದು ಕಡೆ ಏನು ಮಠದ ಭಕ್ತರು. ಈ ಪಂಚಮಸಾಲಿ ವೀರಶೈವ ಮಠದಿಂದ ಈಗಾಗಲೇ ಏನು ವಚನಾನಂದ ಶ್ರೀಗಳನ್ನ ಟ್ರಸ್ಟಿ ಅವರು ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ. ಅಂದ್ರೆ ಅವರು ಮಠದಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಅವರು ಕೂಡ ಏನು ಅವ್ರು ಇರ್ತಕ್ಕಂತಹ ಕೊಠಡಿಗೆ ಒಂದು ನೋಟಿಸ್ ಅನ್ನು ಕೂಡ ಅಂಟಿಸಿ ಹೋಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ಈ ಹಿಂದೆನೆ ಕೂಡ ಸಾಕಷ್ಟು ಬಾರಿ ಹೇಳಿದ್ವಿ, ನಾವು ಶ್ವಾಸ ಕೇಂದ್ರ ಹಾಗೂ ಮತ್ತು ಈ ಮಠ ಎರಡೂ ಕೂಡ ನೀವು ನಡೆಸ್ಕೊಂಡು ಹೋಗಕ್ ಆಗಲ್ಲ, ಯಾವ್ದಾದ್ರು ಒಂದನ್ನ ಮಾಡಿ ಅಂತ ಈ ಹಿಂದೆನೆ ಕೂಡ ಸಾಕಷ್ಟು ಬಾರಿ ನಾವು ಹೇಳ್ಕೊಂತ ಬಂದಿದ್ವಿ ವಚನಾನಂದ ಶ್ರೀಗಳಿಗೆ. ಆದ್ರೆ ಅವ್ರು ಯಾವುದೇ ರೀತಿ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ ಅಂತ ಹೇಳಿ ಟ್ರಸ್ಟಿಗಳು ಹೇಳ್ತಿರೋದು. ಅದಲ್ಲದೆ ಕೂಡ ಇನ್ನು ಸಾಕಷ್ಟು ಆರೋಪಗಳನ್ನ ಸ್ವಾಮೀಜಿ ವಿರುದ್ಧ ಟ್ರಸ್ಟಿ ಅವ್ರು ಮಾಡ್ತಿರುವಂತದ್ದು. ಒಂದು 12 ಪುಟಗಳ ಒಂದು ದೂರನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ದೂರ ಕೊಡ್ಲಿಕ್ಕೆ ಈಗ ಟ್ರಸ್ಟಿ ಅವರು ರೆಡಿ ಮಾಡಿ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಏನಂದ್ರೆ ಇವರು ಫಾರಿನ್ಗೆ ಹೋಗ್ತಾರೆ, ಹೋದ್ರೆ ತಿಂಗಳ ಗಂಟ್ಲೆ ಹೋಗ್ತಾರೆ. ಇಲ್ಲಿ ಸಮಾಜದ ಅಭಿವೃದ್ಧಿ ಆಗ್ತಾ ಇಲ್ಲ, ಇವ್ರು ಹೋದ್ರೆ ತಿಂಗಳ ಗಂಟ್ಲೆ ಆ ಕಡೆ ಹೋಗ್ತಾರೆ, ಬಿಟ್ರೆ ಒಂದು 15 ದಿನ ಗಂಟ್ಲೆ ಬೆಂಗಳೂರಲ್ಲೇ ಇರ್ತಾರೆ. ಅದು ಶ್ವಾಸ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ, ಅಲ್ಲೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಇಲ್ಲಿ ಮಠವನ್ನ ಕಟ್ಲಿಕ್ಕೆ, ಯಾಕಂದ್ರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸಬೇಕು, ಕಾಲೇಜುಗಳನ್ನ ತರಬೇಕು, ಏನು ನಮ್ಮ ಸಮುದಾಯವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಾವು ಇವ್ರನ್ನ ಕರ್ಕೊಂಡ್ ಬಂದಿದೀವಿ. ಆದ್ರೆ ಇವರು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದಲ್ಲದೆ ಕೂಡ ಕೆಲವೊಂದಿಷ್ಟು ಹಣ ಕೂಡ ದುರುಪಯೋಗ ಇದ್ದು ಎಲ್ಲಾ ಖರ್ಚುಗಳನ್ನು ಫಾರಿನ್ಗೆ ಹೋದ್ರು ಕೂಡ ಇಲ್ಲಿಯ ಹಣವನ್ನೇ ಇವರು ವಿನಿಯೋಗ ಮಾಡ್ತಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳನ್ನ ಟ್ರಸ್ಟಿ ಅವ್ರು ಮಾಡ್ತಿರುವಂತ ಸ್ವಾಮೀಜಿ ವಿರುದ್ಧ. ಆದ್ರೆ ಸ್ವಾಮೀಜಿಗೆ ಬೆಂಬಲವಾಗಿ ಈಗ ಕೆಲವೊಂದಿಷ್ಟು ಭಕ್ತರು ಮತ್ತು ಮಾಜಿ ಶಾಸಕರುಗಳು ಸೇರಿದಂತೆ ಈಗ ಅವರ ಸ್ವಾಮೀಜಿ ಬೆಂಬಲಕ್ಕೆ ನಿಂತಿರುವಂತದ್ದು. ಏನು ಸಾಕಷ್ಟು ಆರೋಪಗಳು ಕೇಳಿ ಬಂದಿರೋದು ಎಲ್ಲವೂ ಕೂಡ ಈ ಟ್ರಸ್ಟಿ ಅವರಿಂದನೇ ಆಗಿರುವಂತದ್ದು. ಏನು 15 ಕೋಟಿಗೂ ಅಧಿಕ ಹಣ ಏನು ಸರ್ಕಾರದಿಂದ ಅನುದಾನ ಬಂದಿತ್ತು ಮಠ ಕಟ್ಟಲಿಕ್ಕೆ ಅಂತ ಹೇಳಿ, ಅದರಲ್ಲಿ ಕೆಲವೊಂದಿಷ್ಟು ಅರ್ಧಕ್ಕೆ ಕಾಮಗಾರಿಗಳು ನಿಂತಿವೆ. ಹಾಗಾಗಿ ಎಲ್ಲವನ್ನು ಹಣವನ್ನು ಅವರ ಸ್ವಂತ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಟ್ರಸ್ಟಿ ಅವರು ಎಲ್ಲರೂ ಕೂಡ ಹಂಚಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಗಂಭೀರ ಆರೋಪಗಳನ್ನ ಭಕ್ತರು ಮಾಡ್ತಿರುವಂತದ್ದು. ಈಗಾಗಲೇ ಏನು ಭಕ್ತರು ಹೇಳುವಂತದ್ದು, ಈಗ ಯಾವುದೇ ಕಾರಣಕ್ಕೂ ನೀವು ಮಠ ಬಿಟ್ಟು ಹೋಗಬಾರ್ದು, ನೀವು ನಮ್ಮ ಜೊತೆಲೆ ಕೊನೆಯವರೆಗೂ ಇರಬೇಕು. ಯಾಕಂದ್ರೆ ಹಿಂದೆ ಆಗಿರೋದೆಲ್ಲ ಮರ್ತು ಬಿಡ್ಬೇಕು. ಯಾಕಂದ್ರೆ ಹಿಂದೆ ಕೂಡ ಸ್ವಾಮೀಜಿ ಕೂಡ ಅವರ ಜೊತೆ ಬೆಂಬಲವಾಗಿ ನಿಂತು ಅವರಿಗೆ ಒಂದಿಷ್ಟು ಸಹಕಾರಗಳನ್ನ ಮಾಡಿದ್ರೆ, ಈಗ ಅದೆಲ್ಲ ಕೂಡ ಬಿಡಬೇಕು. ಈಗ ಕರೆಕ್ಟ್ ಆಗಿ ಏನು ಮಠದ ಭಕ್ತರ ಜೊತೆ ನೀವು ಇರಬೇಕು. ಹಾಗಾಗಿ ನಾವು ನಿಮ್ ಜೊತೆ ಬೆಂಬಲ ಕೊಡ್ತೀವಿ, ನೀವು ಕೂಡ ಕೊನೆಯವರೆಗೂ ಇಲ್ಲೇ ಶ್ರೀಗಳು ಈಗ ಟ್ರಸ್ಟಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅವರೇ ನುಂಗಿದ್ದಾರೆ ಅಂತ. 5 ವರ್ಷಗಳಿಂದ ಈ ರೀತಿಯ ಆಗ್ತಾ ಇದೆ ಅಂತ ಮುಂಚೆನೆ ಆರೋಪ ಮಾಡಕ್ಕೇನು? ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ವಚನಾನಂದ ಶ್ರೀಗಳು. ಮತ್ತೊಂದ್ ಕಡೆ ಟ್ರಸ್ಟಿಗಳನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇದೆಯಲ್ಲ, ಯಾರ ಕೈಲಿ ಸಾಧ್ಯ, ಅದನ್ನ ಯಾರು ಬದಲಾವಣೆ ಮಾಡಬಹುದು? ಅದಕ್ಕೆ ಏನಾದರೂ ಕಾನೂನಲ್ಲಿ ಉಲ್ಲೇಖ ಇರುವಂತದ್ರ ಬಗ್ಗೆ, ಬೈಲಾದಲ್ಲಿ ಇರುವಂತದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸಂಜಯ್?
ಎಸ್ ಪೃಥ್ವಿರಾಜ್, ಏನಂದ್ರೆ ಈಗಾಗಲೇ ಸ್ವಾಮೀಜಿ ಅವರು ಏನು ಇಷ್ಟೊಂದು ದಿನಗಳ ಕಾಲ ಏನು ಅದೇ ಟ್ರಸ್ಟಿ ಅವ್ರ ಜೊತೆ ಹೊಂದಾಣಿಕೆಯಲ್ಲಿ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಬೆಂಬಲ ಅವ್ರಿಗೆ ಸೂಚಿಸಿದ್ರು. ಅದು ಸ್ವಾಮೀಜಿ ಕೂಡ ಅವ್ರ ಜೊತೆ ಚೆನ್ನಾಗಿದ್ರು. ಆದ್ರೆ ಈಗ ಏನು ಅವರ ಈ ಟ್ರಸ್ಟಿ ಮತ್ತೆ ಸ್ವಾಮೀಜಿ ಮಧ್ಯೆ ಏನು ವೈಮನಸ್ಸು ಬಂದಿದೆಯೋ ಅದು ಅವರ ಇಂಟರ್ನಲ್ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಸದ್ಯಕ್ಕೆ ಏನು ಮಾಹಿತಿ ಹೊರಗೆ ಬಂದಿಲ್ಲ. ಈಗ ಭಕ್ತರು ಹೇಳುವಂತದ್ದು, ಇಷ್ಟೊಂದು ದಿನ ನೀವು ಅವ್ರ ಜೊತೆ ಚೆನ್ನಾಗಿದ್ರಿ, ಅವಾಗ್ಲೇ ಬಹಿರಂಗ ಪಡಿಸಬಹುದು ಇವ್ರು ಹಣವನ್ನ ನುಂಗಾಕ್ತಾ ಇದಾರೆ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾವು ಭಕ್ತರಲ್ಲೇ ಎದ್ದು ಕೇಳ್ತಾ ಇದ್ವಿ. ಆದ್ರೆ ನೀವು ಈ ಕೊನೆ ಹಂತದಲ್ಲಿ ಕೇಳ್ತಿದ್ರಿ ಅಂತ ಹೇಳಿ ನಿನ್ನೆ ಒಂದಿಷ್ಟು ಸ್ವಾಮೀಜಿ ಅವರು ಕೂಡ ಭಕ್ತರು ತರಾಟೆ ಅಂತ ತೆಗೆದುಕೊಂಡಿದ್ದಾರೆ ಅಲ್ಲಿ ಸಭೆ ಸೇರಿದಂತ ಸಂದರ್ಭದಲ್ಲಿ ಸಂಜೆ. ಆದ್ರೆ ಇವ್ರು ಹೇಳುವಂತದ್ದು, ಈಗ ಟ್ರಸ್ಟಿಯಲ್ಲಿ ಏನು ನಾವು ಬೈಲಾ ಮಾಡ್ಕೊಂಡಿದ್ವಿ, ಆ ಬೈಲಾದಲ್ಲಿ ಸ್ವಾಮೀಜಿಯನ್ನ ಯಾವಾಗಾದ್ರೂ ನಾವು ತಗೊಂಡ್ಬರ್ಬೋದು, ನಾವು ಬೇಡ ಅಂದಾಗ ತೆಗಿಬಹುದು ಅನ್ನೋ ರೀತಿಯಲ್ಲಿ ಬೈಲಾವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಸದ್ಯ ಮಾಹಿತಿ ತಿಳಿದಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಏನು ಟ್ರಸ್ಟಿ ಅವರು ನಿರ್ಣಯ ಅಂತಿಮವಾಗಿರುತ್ತೆ. ಯಾಕಂದ್ರೆ ಈಗ ಟ್ರಸ್ಟಿ ಅವ್ರ ಕಮಿಟಿ ಅವರು, ಆದ್ರೆ ಇಲ್ಲಿ ಭಕ್ತರು ಹೇಳುವಂತದ್ದು, ನಮಗೆ ಈ ಟ್ರಸ್ಟಿನೇ ಬೇಡ, ಟ್ರಸ್ಟಿನೇ ತೆಗೆದು ನಾವು ಹೊಸ ಟ್ರಸ್ಟಿಯನ್ನ ನಿರ್ಮಾಣ ಮಾಡ್ಕೊಳ್ಳೋಣ, ಯಾಕಂದ್ರೆ ಇವರಿಂದಾನೇ ಹಗರಣ ಆಗಿರೋದು, ಹಾಗಾಗಿ ಹೊಸ ಟ್ರಸ್ಟಿಯನ್ನ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಟ್ರಸ್ಟಿಯಲ್ಲಿ ಸದಸ್ಯರು, ಕಾರ್ಯದರ್ಶಿಗಳು ಇವರೆಲ್ಲ ಇರ್ತಾರೆ. ಈಗ ಎಲ್ಲ ಒಂದ್ ಕಡೆ ಈ ಎಲ್ಲಾ ಗೊಂದಲಗಳು ಎಲ್ಲೋ ಸೂಪರ್ ಸೀಡ್ ಆಗುವಂತ ಸಾಧ್ಯತೆಗಳ ಮಠ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅವ್ರೇನಾದ್ರು ಒಂದ್ ವೇಳೆ ಕೋರ್ಟ್ ಮೆಟ್ಲೆ ಇರುವಂತದ್ದು, ಈ ರೀತಿ ಎಲ್ಲಾ ಕಾರಣಗಳು ಇರುವಂತದ್ದು. ಈಗ ಸದ್ಯಕ್ಕೆ ಒಂದ್ ಕಡೆ ಭಕ್ತರು ಇದೇ ಸ್ವಾಮೀಜಿ ಬೇಕು ಅಂತಾರೆ, ಆದ್ರೆ ಅಲ್ಲಿ ಇರ್ತಕ್ಕಂಥ ಟ್ರಸ್ಟಿಗಳು ಇವ್ರು ಬೇಡ ಅಂತ ಹೇಳ್ತಾರೆ. ಈಗಾಗಲೇ ಅವ್ರ ಟ್ರಸ್ಟಿಗಳು ಕೂಡ ಏನು ಬೆಳಗಾವಿ ಭಾಗದಲ್ಲಿ ಇನ್ನೊಬ್ಬ ಸ್ವಾಮೀಜಿಗಳನ್ನ ಈಗಾಗಲೇ ನೋಡಿ ಇಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಈಗ ಭಕ್ತರು ಈಗ ಇವ್ರನ್ನೇ ಪಟ್ಟಿಡಿದ್ರು ಅಂತ ಇದು ಇನ್ನು ಯಾವ ತಾರಕಕ್ಕೆ ಹೋಗ್ತದೆ ಅನ್ನೋ ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಅವ್ರ ಸ್ವಾಮೀಜಿ ಈಗಾಗಲೇ ಬೆಳಗಾಂ ಜಿಲ್ಲೆಯಲ್ಲೇ ಒಬ್ರನ್ನ ನೋಡಿ ಇಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು ಪೃಥ್ವಿರಾಜ್. ಅಲ್ಲ, ಇಲ್ಲಿ ಆ ಟ್ರಸ್ಟಿಗಳು ಒಂದು ಆರೋಪ ಮಾಡ್ತಾ ಇದಾರೆ, ಇವ್ರು ಮಠದಲ್ಲೇ ಇರಲ್ಲ, ಸುಮ್ಮನೆ ಪಿಕ್ನಿಕ್ ರೀತಿಯಲ್ಲಿ ಒಂದಿನ 2 ದಿನ ಬಂದು ಹೋಗ್ತಾರೆ, ಮೇಕಪ್ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ ಒಬ್ರು ಶ್ರೀಗಳಾಗಿರುವಂತವ್ರು ಅನ್ನುವಂಥ ಆರೋಪಗಳನ್ನೆಲ್ಲ ಕೂಡ ಮಾಡ್ಲಾಗ್ತದೆ. ಶ್ವಾಸಪೀಠದಲ್ಲೇ ಜಾಸ್ತಿ ಇವ್ರದ್ದು ಕೆಲಸ, ಇಲ್ಲೇನು ಮಾಡೋದೇ ಇಲ್ಲ, ಯಾವ್ದಾದ್ರು ಒಂದು ಪೀಠದಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಈ ಹಿಂದೆ ಆಗ್ರಹಿಸಿದ್ವಿ ಅಂತ. ಈಗ ಮಠವನ್ನೇ ಸೀಸ್ ಮಾಡ್ಲಾಗಿದೆಯಲ್ಲ, ಅಲ್ಲೇ ಇದ್ದಾರಾ ವಚನಾನಂದ ಶ್ರೀಗಳು ಅಥವಾ ಬೇರೆ ಕಡೆ ಅಲ್ಲೆಲ್ಲಾದ್ರೂ ಇದಾರಾ ಯಾರ್ದಾದ್ರು ಭಕ್ತರ ಮನೆಯಲ್ಲಿ? ಪೃಥ್ವಿರಾಜ್, ಏನು ನಿನ್ನೆ ಕಮಿಟಿ ಅವರು ಮೀಟಿಂಗ್ ಆದ ಬಳಿಕ ಏನು ಆಡಳಿತ ಕಚೇರಿ, ಕೆಲವೊಂದಿಷ್ಟು ಕಚೇರಿ ರೂಮ್ಗಳೇನಿದೆ ಅಲ್ಲಿ ಒಂದು ಬೀಗವನ್ನ ಹಾಕಿ ಸೀಲ್ ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಟ್ರಸ್ಟಿಗಳು ಮಾಡಿರುವಂತದ್ದು. ಆದ್ರೆ ಏನು ಸ್ವಾಮೀಜಿ ಏನ್ ಇರ್ತಿದ್ರು ಆ ಕೋಣೆ ಮಾತ್ರ ಅದು ಕೀ ಹಾಕೋ ರೀತಿ ಇಲ್ಲ, ಅವರ ತಂಬ್ ಇಂಪ್ರೆಷನ್ ಮೂಲಕ ಅದು ಡೋರ್ ಓಪನ್ ಆಗೋದು, ಕ್ಲೋಸ್ ಮಾಡೋದು ಈ ರೀತಿ ಇದೆ. ಹಾಗಾಗಿ ಅದೊಂದಕ್ಕೆ ಅವ್ರು ಯಾವ್ದೇ ರೀತಿ ಏನು ಮಾಡಕ್ ಆಗಿಲ್ಲ. ಉಳಿದಂತ ಎಲ್ಲಾ ಕೊಠಡಿಗಳು ಕೂಡ ಅವರು ಒಂದು ಕೀ ಹಾಕಿ ಸೀಲ್ ಅನ್ನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಮಠದಲ್ಲೇ ಸ್ವಾಮೀಜಿ ವಾಸ್ತವ್ಯ ಮಾಡಿದ್ದಾರೆ. ಆದ್ರೆ ಇವತ್ತು ಏನು ಭಕ್ತರು ಮುಂದಿನ ನಡೆ ಏನಿರುತ್ತೆ, ಅದಲ್ಲದೆ ಕೂಡ ಏನು ಈ ಟ್ರಸ್ಟಿ ಅವ್ರ ನಡೆ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಈಗ ನಮಗೆ ಇವರು ಮಠ ಅವರಾಗೆ ತ್ಯಜಿಸಿ ಹೋಗ್ಲಿ, ಅವ್ರು ಗೌರವದಿಂದ ಹೋದ್ರೆ ನಾವು ಗೌರವ ಕೊಟ್ಟು ಅವ್ರನ್ನ ಕಳ್ಸಿಕೊಡಿ, ಬೀಳ್ಕೊಡುಗೆ ಕೊಡೋ ಮಾಡ್ಕೊಡ್ತೀವಿ ಅಂತ ಹೇಳಿ ಟ್ರಸ್ಟಿ ಅವ್ರು ಹೇಳಿರುವಂತದ್ದು. ಆದ್ರೆ ಇಲ್ಲಿ ಭಕ್ತರು ನೀವೇ ಬೇಕು ಅಂತ ಇವ್ರು ಪಟ್ಟಿಡಿರುವಂತದ್ದು. ಇದು ಇನ್ನು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಏನೇನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಸಂಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದೆ ಸುದ್ದಿ ಹೋಗೋಣ.